ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಡಿಸೆಂಬರ್ ತಿಂಗಳ ಫಲಾಫಲಗಳು. ಗುರುಬಲ ಇರಲಿಲ್ಲ, ಗುರುಬಲ ಬರ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗಾದರೆ ನಮ್ಮ ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ನಾವು ಅನುಭವಿಸಿದ ಕಷ್ಟ, ನಷ್ಟ, ದುಃಖ, ದುಮ್ಮಾನ ಇದೆಲ್ಲ ಪರಿಹಾರ ಆಗುತ್ತಾ? ಯಾಕಂದರೆ ಸಿಂಹರಾಶಿಯವರು ಅನುಭವಿಸೋದು ಜಾಸ್ತಿ. ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದಕ್ಕಿಂತಲೂ ಕೂಡ ಕಡಿಮೆ ಸುಖ ಅನುಭವಿಸೋದು, ದುಃಖ ಅದಕ್ಕಿಂತ ಜಾಸ್ತಿ ಅನುಭವಿಸೋದು ಸಿಂಹರಾಶಿಗೆ ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಅದ್ರ ಜೊತೆಗೆ ಕೇತು ಲಗ್ನದಲ್ಲಿ ಇದ್ದಾನೆ, ಅದರಿಂದ ಇಲ್ಲ ಸಲ್ಲದ ಆಪಾದನೆಗಳು, ಅಥವಾ ಜೊತೆಗೆ ನಮ್ಮ ಮಾತುಗಳು ಯಾವ ಓಘದಲ್ಲಿ ಅಥವಾ ಯಾವ ಭಾವನೆಯಲ್ಲಿ ನಾವು ಮಾತನಾಡ್ತೇವೆ ಅದು ಅರ್ಥ ಆಗುವಾಗ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಆದ್ದರಿಂದ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಜೊತೆಗೆ ಕೇತುವಿನ ಯೋಗ ಲಗ್ನದಲ್ಲಿ ಇರುವುದರಿಂದ ನಾವು ಮಾತನಾಡುವುದೇ ಹಾಗೆ. ಆದ್ದರಿಂದ ಮಾತನಾಡುವ ಪರಿಯನ್ನೇ ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮ ಭಾವನೆ ಎದುರಿನ ವ್ಯಕ್ತಿಗೆ ಅರ್ಥವಾಗುತ್ತೆ. ಹಾಗಾಗಿ ಆ ರೀತಿಯಾದಂಥ ಒಂದು ಯೋಚನೆ ಮಾಡುವುದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಸಿಟ್ಟು, ಅಧಿಕವಾದ ಸಿಟ್ಟು ಬರುವಂತಹದ್ದು, ಆ ಸಿಟ್ಟಿಗೆ ಕಾರಣವಿಲ್ಲದೆ ಹೋಗುತ್ತೆ. ಅದರಿಂದ ಕಾರಣವನ್ನು ಹುಡುಕಿ ಅವಾಗ ಸಿಟ್ಟು ವ್ಯರ್ಥ ಅಂತ ಅನಿಸುತ್ತೆ ನಿಮಗೆ. ಜೊತೆಗೆ ಗುರುಬಲ ಇಲ್ಲದೇ ಇರುವ ಕಾರಣ ಇಷ್ಟೆಲ್ಲ ಸಮಸ್ಯೆಗಳು ಒದಗಿ ಬಂದಿತ್ತು. ಗುರು 5ನೇ ತಾರೀಕಿಗೆ 11ನೇ ಮನೆಗೆ ಪ್ರವೇಶ ಮಾಡ್ತಾನೆ, ಹಿಂದಕ್ಕೆ ಹೋಗ್ತಾನೆ. ಅವಾಗ ಮತ್ತೆ ಗುರುಬಲ ಪ್ರಾಪ್ತವಾಗುತ್ತೆ. ಅವಾಗ ನಿಮ್ಮ ಯೋಚನೆ ಪ್ರಾರಂಭ ಆಗುತ್ತೆ. ಯೋಚನೆ ಇಲ್ಲದೆ ಇಷ್ಟೆಲ್ಲ ಕೆಲಸ ಮಾಡಿದ್ನಲ್ಲಪ್ಪ ಅಂತ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗಾಗುವಾಗ ವಿದ್ಯಾಭ್ಯಾಸದಲ್ಲಿ ತುಂಬ ಅನುಕೂಲವಾಗುತ್ತೆ. ಮಿತ್ರಕ್ಷೇತ್ರದಲ್ಲಿ ಇರುವಂತಹದ್ದು, ಮಿತ್ರಕ್ಷೇತ್ರಕ್ಕೆ ಹೋಗುವಂತಹದ್ದು ಲಗ್ನಾಧಿಪತಿ ತುಂಬ ಒಳ್ಳೆಯದು. ಜೊತೆಯಲ್ಲಿ ಈ ಸಿಂಹರಾಶಿಯವರಿಗೆ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಒಂದು ಸಹಯೋಗ ಅಥವಾ ಅವರ ಜೊತೆಗೆ ಸಪೋರ್ಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ಅದರಿಂದಾಗಿ ಅನುಕೂಲಗಳಾಗುತ್ತೆ. ಆದರೆ ನಮಗೆ ಕುಜ ಶುಕ್ರರ ಯೋಗ, ಮಧ್ಯದಲ್ಲಿ ಶುಕ್ರ ಇರುವುದರಿಂದ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವುದರಿಂದ ನಮಗೆಲ್ಲೋ ಒಂದು ಕಡೆಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅಥವಾ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಬರುತ್ತೆ. ಅದನ್ನು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಯೋಚನೆಯಿಂದ ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಸಂತಾನಾಕಾಂಕ್ಷಿಗಳಿಗೆ ಅನುಕೂಲವಾಗುತ್ತೆ, ಮುಂದುವರಿಯಬಹುದು. ಆದರೆ ಮಕ್ಕಳ ವಿಷಯದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನ ಹರಿಸುವುದು ಒಳ್ಳೆಯದು. ಅವರು ಹೆಚ್ಚು ಓದ್ತಾ ಇಲ್ಲ, ಅವರ ಮೇಧಾಶಕ್ತಿ ಕಮ್ಮಿಯಾಗಿದೆ ಅಂತ ಆದರೆ ದಕ್ಷಿಣಾಮೂರ್ತಿಯ ಪೂಜೆಯನ್ನು ನಡೆಸುವಂತಹದ್ದು ಒಳ್ಳೆಯದು. ಅಥವಾ ಮಹಾವಿಷ್ಣುವಿನ ದೇವಾಲಯಕ್ಕೆ ಹೆಸರು ಬೇಳೆ ಮತ್ತು ಅಕ್ಕಿ ಇತ್ಯಾದಿಗಳನ್ನು ದಾನ ಮಾಡುವುದು ಒಳ್ಳೆಯದು. ಇನ್ನು ಸಿಂಹರಾಶಿಯಿಂದ ಸಪ್ತಮದಲ್ಲಿ ರಾಹು ಬಂದದ್ದರಿಂದ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ನರಗಳ ವೀಕ್ನೆಸ್ ಆಗಬಹುದು, ಅಥವಾ ಬೇಗ ಸುಸ್ತಾಗುವಂತಹದ್ದು, ದೇಹದ ಎನರ್ಜಿಯನ್ನು ಬೇಗ ಕಳ್ಕೊಳ್ಳುವಂತಹದ್ದೆಲ್ಲ ಸಾಧ್ಯತೆ ಇದೆ. ಜಾಗ್ರತೆ ವಹಿಸಿ. ಅಷ್ಟೇ ಅಲ್ಲದೇನೆ ಅಷ್ಟಮದಲ್ಲಿ ಚಂದ್ರ, ಮಾನಸಿಕ ಸ್ಥಿತಿ ತುಂಬ ಹದಗೆಡುತ್ತೆ. ಶನಿಯ ಒಂದು ಯೋಗವೂ ಅಲ್ಲೇ ಇರುವುದರಿಂದ ಮಾನಸಿಕ ಸ್ಥಿತಿ. ಅದರಿಂದ ದುರ್ಗಾದೇವಿಯ ವಿಶೇಷವಾದ ಪ್ರಾರ್ಥನೆ, ಶ್ರೀಕೃಷ್ಣನಿಗೆ ಆ ಕೃಷ್ಣನಿಗೆ ಹಾಲಿನ ಅಭಿಷೇಕವನ್ನು ನಡೆಸುವಂತಹದ್ದು, ಶಂಖಾಭಿಷೇಕದ ಆರಾಭ್ಯಾಮ್ ಅಂತ ಹೇಳಿದ ಹಾಗೆ ಶಂಖದಿಂದ ದೇವರಿಗೆ ಹಾಲು ಅಭಿಷೇಕ ಆಗಬೇಕು. ಆವಾಗ ಮಾನಸಿಕ ಸ್ಥಿತಿ ಮತ್ತು ದೈಹಿಕದ ಅನಾರೋಗ್ಯಗಳು ಕೂಡ ಪರಿಹಾರವಾಗುತ್ತೆ. 9ನೇ ಭಾವಾಧಿಪತಿಯಾದ ಕುಜ ಸ್ವಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಉಪಾಸನೆ, ನಿಮ್ಮ ಒಂದು ವಿಶೇಷವಾದ ಭಕ್ತಿ ಶ್ರದ್ಧೆಗಳು ನಿಮಗೆ ಖಂಡಿತ ಫಲ ಕೊಡುವಂತಹ ಕಾಲ. ದೇವತಾರಾಧನೆಯನ್ನು ಇನ್ನಷ್ಟು ಚೆನ್ನಾಗಿ ನೀವು ಮಾಡ್ತೀರಿ. 10ನೇ ಮನೆಯ ಶುಕ್ರನು ಕೂಡ ಅವನು ಕುಜನ ಕ್ಷೇತ್ರದಲ್ಲಿರೋದ್ರಿಂದ ಕೆಲಸ ಬಿಡಬೇಡಿ, ಕೆಲಸವನ್ನು ಮಾಡ್ತಾ ಹೋಗಿ. ಮಾಡುವ ಕೆಲಸ ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸ ಅದು ಇನ್ನಷ್ಟು ಚೆನ್ನಾಗಿ ಆಗಬೇಕು ಅಂತ ಯೋಚನೆ ಮಾಡಿ. ಆದರೆ ನಿಮಗೆ ಕ್ರೆಡಿಟ್ ಸಿಗದೇ ಇರಬಹುದು, ಆದರೆ ಮುಂದೆ ಒಂದು ದಿನ ನೀವು ಮಾಡಿದ ಕೆಲಸ ಒಳ್ಳೆಯದಾಗಿದೆ ಅಂತ ಅನೇಕರು ಹೇಳ್ತಾರೆ. ಆದ್ದರಿಂದ ಇವತ್ತು ಸಿಗದೆ ಹೋಗುವಂತಹದ್ದು ನಾಳೆಗೆ ಖಂಡಿತ ನಿಮ್ಮ ಕೆಲಸಕ್ಕೆ ಒಂದು ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಅಷ್ಟೇ ಅಲ್ಲದೇನೆ ಸಿಂಹರಾಶಿಯವರು ಲಾಭಾಧಿಪತಿಯಾದ ಬುಧ 3ನೇ ಮನೆಯಲ್ಲಿರೋದ್ರಿಂದ ಲಾಭವನ್ನು ಇಟ್ಟುಕೊಂಡು ಮಾಡುವಂತಹ ಸ್ವಭಾವ ನಿಮ್ಮದಲ್ಲ. ಆದರೆ ಮಾಡುವ ಕೆಲಸದಲ್ಲಿ ನಿಮ್ಮ ನಿಗಾ ಇರಬೇಕು. ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಒಂದು ಯೋಚನೆಯು ಕೂಡ ಬಹಳ ಮುಖ್ಯ. ಲಾಭಸ್ಥಾನ ಅದು ಹಣ ಬರ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ, ನಿಂತುಕೊಳ್ಳುವಂತಹದ್ದು ಅಲ್ಲ. ವೇದದಲ್ಲಿ ಗುರು ಮತ್ತೆ ಲಾಭಕ್ಕೆ ಹೋಗ್ತಾನೆ. ಆದ್ದರಿಂದ ಒಳ್ಳೆ ಧಾರ್ಮಿಕವಾದಂತಹ ಮನಸ್ಸಿನ ಸ್ಥಿತಿ ಧಾರ್ಮಿಕ ರೀತಿಯಲ್ಲಿ ಮುಂದುವರಿಯುತ್ತೆ. ವ್ಯಯಾಧಿಪತಿಯಾದ ಚಂದ್ರ ಅಷ್ಟಮದಲ್ಲಿರುವುದರಿಂದಾಗಿ ಮಾನಸಿಕ ಸ್ಥಿತಿಯೇ ಸ್ವಲ್ಪ ಹದಗೆಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ಸೂರ್ಯ ನಮಸ್ಕಾರ ಮಾಡುವಂತಹದ್ದು, ಪ್ರಾಣಾಯಾಮ ಮಾಡುವಂತಹದ್ದು, ಧ್ಯಾನ ಮಾಡುವಂತಹದ್ದು ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ.
ಮತ್ತು ವೈಕುಂಠ ಏಕಾದಶಿಯ ದಿವಸ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಏಕಾದಶಿಯ ವ್ರತವನ್ನು ಆಚರಿಸಿ ಮಾರನೇ ದಿವಸ ಹಾಲನ್ನು ದಾನ ಮಾಡಿ ಅನೇಕ ವಿಧವಾದ ಸಮಸ್ಯೆಗಳಿಂದ ನೀವು ದೂರ ಆಗಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.